ಇಲ್ಲಿ ಹೋಗ್ಬೇಕಂತ ಇದು ಚುನಾವಣೆ ಬಿಸಿ ಇಲ್ಲಿದ್ದೀವಿ. ಯಾಕಂದ್ರೆ ದಾವಣಗೆರೆ ನಮ್ಗೆ ಹಾಕಿದ್ರು, ಕೆಲವರಿಗೆಲ್ಲ ಬಾಗಲಕೋಟೆ ಹಾಕಿದ್ರು. ಹಾಗಾಗಿ ಸ್ವಲ್ಪ ಬಿಸಿ ಇದ್ದೀವಿ. ಈಗ ಹೋಗ್ಬೇಕಂತ ತೀರ್ಮಾನ ಮಾಡಿದೀವಿ, ಅದು ಹೊರಟಿದ್ದೀವಿ. ನಾವು ಕೇಳ್ತಾ ಇದ್ವಿ, ಭರವಸೆ ಕೊಡ್ಬೇಕು ಅವರು. ಯಾಕಂದ್ರೆ ಇವತ್ತು 2.5 ವರ್ಷ ಆಗಿ 3ನೇ ವರ್ಷಕ್ಕೆ ಬಂದಿದೆ ಅಲ್ವಾ. ಮುಂದಿನ ಅವಕಾಶ ಬೇರೆಯವ್ರಿಗೆ ಅವಕಾಶ ಕೊಡ್ಬೇಕಲ್ಲ. ಇದ್ರಲ್ಲಿ ಇಲ್ಲಿಯೂ ಸಹ ಸಮರ್ಥರು ಇದ್ದಾರಲ್ವಾ. ಹಾಗಾಗಿ ಒಂದು ಅವಕಾಶ ಕೊಡಿ ಅಂತ ಕೇಳ್ತೀವಿ ನಾವು. ಬರೀ ಸಚಿವಾಕಾಂಕ್ಷೆ ಆಕಾಂಕ್ಷಿನ ಅಥವಾ ನಾಯಕತ್ವ ಬದಲಾವಣೆ ವಿಚಾರವೂ ಅದೆಲ್ಲ ಯಾವ್ದು ನಮ್ಮ ಹತ್ರ ಇಲ್ಲ. ನಮ್ಗೆ ಏನಿದ್ರು ಸಚಿವ ಸ್ಥಾನ ಕೊಡಿ, 3ನೇ ಬಾರಿ, 4ನೇ ಬಾರಿ, 5ನೇ ಬಾರಿ ಆದವರೆಲ್ಲ ಇದ್ದೀವಿ ನಾವು. ಒಂದು ಅವಕಾಶ ನಮ್ಗೆ ಕೊಡಿ ಅಂತ ಕೇಳಿದೀವಿ. 32 ಇರುವ ಸಚಿವ ಇದರಲ್ಲಿ ಒಂದಿಷ್ಟು 20 ಜನ ತೆಗೀರಿ, ಭಾಗ್ಯರಿಗೆ ಕೊಡಿ ಅಂತ ಕೇಳ್ತಾ ಇದ್ವಿ. ಅವರು ಹೋಗಿ ಬಂದಿದ್ದಾರೆ. ಅವರು ಹೋಗಿ ವರಿಷ್ಠರೆಲ್ಲ ಕಂಡು ಬಂದಿದ್ದಾರೆ. ಪಾಪ ಕೆಲವು ಏರಿಯಾದಲ್ಲಿ ಕೊಡೋದು ಒಳ್ಳೇದು. 1-2 ಕಡೆ ಮಂಗಳೂರಲ್ಲಿ ಇಲ್ಲ, ಆಮೇಲೆ ಕೂರ್ಗಲ್ಲಿ ಇಲ್ಲ, ಅಲ್ಲೆಲ್ಲ ಒಂದಿಷ್ಟು ಕೊಡೋದು ಒಳ್ಳೇದು ಅನ್ಸುತ್ತೆ ನನಗೆ. ಥ್ಯಾಂಕ್ ಯು. ಇಲ್ಲಿ ಹೋಗ್ಬೇಕಂತ ಇದು ಚುನಾವಣೆ ಬಿಸಿ ಇಲ್ಲಿದ್ದೀವಿ. ಯಾಕಂದ್ರೆ ದಾವಣಗೆರೆ ನಮ್ಗೆ ಹಾಕಿದ್ರು, ಕೆಲವರಿಗೆಲ್ಲ ಬಾಗಲಕೋಟೆ ಹಾಕಿದ್ರು. ಹಾಗಾಗಿ ಸ್ವಲ್ಪ ಬಿಸಿ ಇದ್ದೀವಿ. ಈಗ ಹೋಗ್ಬೇಕಂತ ತೀರ್ಮಾನ ಮಾಡಿದೀವಿ, ಅದು ಹೊರಟಿದ್ದೀವಿ. ನಾವು ಕೇಳ್ತಾ ಇದ್ವಿ, ಭರವಸೆ ಕೊಡ್ಬೇಕು ಅವರು. ಯಾಕಂದ್ರೆ ಇವತ್ತು 2.5 ವರ್ಷ ಆಗಿ 3ನೇ ವರ್ಷಕ್ಕೆ ಬಂದಿದೆ ಅಲ್ವಾ. ಮುಂದಿನ ಅವಕಾಶ ಬೇರೆಯವ್ರಿಗೆ ಅವಕಾಶ ಕೊಡ್ಬೇಕಲ್ಲ. ಇದ್ರಲ್ಲಿ ಇಲ್ಲಿಯೂ ಸಹ ಸಮರ್ಥರು ಇದ್ದಾರಲ್ವಾ. ಹಾಗಾಗಿ ಒಂದು ಅವಕಾಶ ಕೊಡಿ ಅಂತ ಕೇಳ್ತೀವಿ ನಾವು. ಬರೀ ಸಚಿವಾಕಾಂಕ್ಷೆ ಆಕಾಂಕ್ಷಿನ ಅಥವಾ ನಾಯಕತ್ವ ಬದಲಾವಣೆ ವಿಚಾರವೂ ಅದೆಲ್ಲ ಯಾವ್ದು ನಮ್ಮ ಹತ್ರ ಇಲ್ಲ. ನಮ್ಗೆ ಏನಿದ್ರು ಸಚಿವ ಸ್ಥಾನ ಕೊಡಿ, 3ನೇ ಬಾರಿ, 4ನೇ ಬಾರಿ, 5ನೇ ಬಾರಿ ಆದವರೆಲ್ಲ ಇದ್ದೀವಿ ನಾವು. ಒಂದು ಅವಕಾಶ ನಮ್ಗೆ ಕೊಡಿ ಅಂತ ಕೇಳಿದೀವಿ. 32 ಇರುವ ಸಚಿವ ಇದರಲ್ಲಿ ಒಂದಿಷ್ಟು 20 ಜನ ತೆಗೀರಿ, ಭಾಗ್ಯರಿಗೆ ಕೊಡಿ ಅಂತ ಕೇಳ್ತಾ ಇದ್ವಿ. ಅವರು ಹೋಗಿ ಬಂದಿದ್ದಾರೆ. ಅವರು ಹೋಗಿ ವರಿಷ್ಠರೆಲ್ಲ ಕಂಡು ಬಂದಿದ್ದಾರೆ. ಪಾಪ ಕೆಲವು ಏರಿಯಾದಲ್ಲಿ ಕೊಡೋದು ಒಳ್ಳೇದು. 1-2 ಕಡೆ ಮಂಗಳೂರಲ್ಲಿ ಇಲ್ಲ, ಆಮೇಲೆ ಕೂರ್ಗಲ್ಲಿ ಇಲ್ಲ, ಅಲ್ಲೆಲ್ಲ ಒಂದಿಷ್ಟು ಕೊಡೋದು ಒಳ್ಳೇದು ಅನ್ಸುತ್ತೆ ನನಗೆ. ಥ್ಯಾಂಕ್ ಯು. ಇಲ್ಲಿ ಹೋಗ್ಬೇಕಂತ ಇದು ಚುನಾವಣೆ ಬಿಸಿ ಇಲ್ಲಿದ್ದೀವಿ. ಯಾಕಂದ್ರೆ ದಾವಣಗೆರೆ ನಮ್ಗೆ ಹಾಕಿದ್ರು, ಕೆಲವರಿಗೆಲ್ಲ ಬಾಗಲಕೋಟೆ ಹಾಕಿದ್ರು. ಹಾಗಾಗಿ ಸ್ವಲ್ಪ ಬಿಸಿ ಇದ್ದೀವಿ. ಈಗ ಹೋಗ್ಬೇಕಂತ ತೀರ್ಮಾನ ಮಾಡಿದೀವಿ, ಅದು ಹೊರಟಿದ್ದೀವಿ. ನಾವು ಕೇಳ್ತಾ ಇದ್ವಿ, ಭರವಸೆ ಕೊಡ್ಬೇಕು ಅವರು. ಯಾಕಂದ್ರೆ ಇವತ್ತು 2.5 ವರ್ಷ ಆಗಿ 3ನೇ ವರ್ಷಕ್ಕೆ ಬಂದಿದೆ ಅಲ್ವಾ. ಮುಂದಿನ ಅವಕಾಶ ಬೇರೆಯವ್ರಿಗೆ ಅವಕಾಶ ಕೊಡ್ಬೇಕಲ್ಲ. ಇದ್ರಲ್ಲಿ ಇಲ್ಲಿಯೂ ಸಹ ಸಮರ್ಥರು ಇದ್ದಾರಲ್ವಾ. ಹಾಗಾಗಿ ಒಂದು ಅವಕಾಶ ಕೊಡಿ ಅಂತ ಕೇಳ್ತೀವಿ ನಾವು. ಬರೀ ಸಚಿವಾಕಾಂಕ್ಷೆ ಆಕಾಂಕ್ಷಿನ ಅಥವಾ ನಾಯಕತ್ವ ಬದಲಾವಣೆ ವಿಚಾರವೂ ಅದೆಲ್ಲ ಯಾವ್ದು ನಮ್ಮ ಹತ್ರ ಇಲ್ಲ. ನಮ್ಗೆ ಏನಿದ್ರು ಸಚಿವ ಸ್ಥಾನ ಕೊಡಿ, 3ನೇ ಬಾರಿ, 4ನೇ ಬಾರಿ, 5ನೇ ಬಾರಿ ಆದವರೆಲ್ಲ ಇದ್ದೀವಿ ನಾವು. ಒಂದು ಅವಕಾಶ ನಮ್ಗೆ ಕೊಡಿ ಅಂತ ಕೇಳಿದೀವಿ. 32 ಇರುವ ಸಚಿವ ಇದರಲ್ಲಿ ಒಂದಿಷ್ಟು 20 ಜನ ತೆಗೀರಿ, ಭಾಗ್ಯರಿಗೆ ಕೊಡಿ ಅಂತ ಕೇಳ್ತಾ ಇದ್ವಿ. ಅವರು ಹೋಗಿ ಬಂದಿದ್ದಾರೆ. ಅವರು ಹೋಗಿ ವರಿಷ್ಠರೆಲ್ಲ ಕಂಡು ಬಂದಿದ್ದಾರೆ. ಪಾಪ ಕೆಲವು ಏರಿಯಾದಲ್ಲಿ ಕೊಡೋದು ಒಳ್ಳೇದು. 1-2 ಕಡೆ ಮಂಗಳೂರಲ್ಲಿ ಇಲ್ಲ, ಆಮೇಲೆ ಕೂರ್ಗಲ್ಲಿ ಇಲ್ಲ, ಅಲ್ಲೆಲ್ಲ ಒಂದಿಷ್ಟು ಕೊಡೋದು ಒಳ್ಳೇದು ಅನ್ಸುತ್ತೆ ನನಗೆ. ಥ್ಯಾಂಕ್ ಯು.